ನಟ ಉಗ್ರ ಮಂಜು ಬಿಗ್ ಬಾಸ್ ಶೋ ಮುಗಿಸಿ ಬಂದ ಬಳಿಕ ಮತ್ತೆ ಸಿನಿಮಾಗಳಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಅವರು ನಟಿಸಿರುವ ಜಂಗಲ್ ಮಂಗಲ್ ಸಿನಿಮಾ ಜುಲೈ 4ರಂದು ಬಿಡುಗಡೆಯಾಗುತ್ತಿದೆ. ಈ ಚಿತ್ರಕ್ಕೆ ಯಶ್ ಶೆಟ್ಟಿ ನಾಯಕ. ಉಗ್ರ ಮಂಜು ಅವರಿಗೆ ಒಂದು ಪ್ರಮುಖ ಪಾತ್ರವಿದೆ. ಆ ಕುರಿತು ಮಂಜು ಇದೀಗ ಮಾತನಾಡಿದ್ದಾರೆ. ಕೆಲವೊಮ್ಮೆ ನಿರ್ದೇಶಕರು ಒಂದಷ್ಟು ಕಲಾವಿದರನ್ನ ಆಯ್ಕೆಯಾಗಿ ಇಟ್ಟುಕೊಳ್ಳುತ್ತಾರೆ. ಇವರು ಇಲ್ಲ ಅಂತಂದ್ರೆ ಮೂರ್ನಾಲ್ಕು ಆಯ್ಕೆ ಇಟ್ಕೊಳ್ತಾರೆ. ಆದ್ರೆ ಜಂಗಲ್ ಮಂಗಲ್ ನಿರ್ದೇಶಕ ರಕ್ಷಿತ್ ಕುಮಾರ್ ಈ ಪಾತ್ರವನ್ನ ನೀವೇ ಮಾಡಬೇಕು ಅಂತ ನನಗೆ ಹೇಳಿದ್ರು. ಅದಕ್ಕಾಗಿ ಅವರಿಗೆ ಧನ್ಯವಾದಗಳು. ಟ್ರೇಲರ್ ನಲ್ಲಿ ನನ್ನ ಲುಕ್ ಇದೆ. ಸಿನಿಮಾದಲ್ಲಿ ನನ್ನ ಪಾತ್ರ ಇನ್ನೂ ಮಜವಾಗಿದೆ ಎಂದು ಉಗ್ರ ಮಂಜು ಹೇಳಿದ್ದಾರೆ. ಅಲ್ಲದೆ ಪಾತ್ರದ ಬಗ್ಗೆ ಇನ್ನಷ್ಟು ವಿವರ ನೀಡಿದ್ದಾರೆ ಕೇಳಿ. ಮೊದಲ ಬಾರಿ ನಾಯಕಿಯನ್ನ ಲವ್ ಮಾಡಲು ನಿರ್ದೇಶಕರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ನಾನು ಮಾತ್ರ ಲವ್ ಮಾಡ್ತಿರ್ತೇನೆ, ಅವಳು ಮಾಡಲ್ಲ. ಹಾಗಾಗಿ ಈ ಪಾತ್ರ ಮಜವಾಗಿದೆ. ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಕೂಡ ಇದೆ. ಲೊಕೇಶನ್ಗಳು ವಿಶೇಷವಾಗಿದೆ. ರಿಸ್ಕ್ ತೆಗೆದುಕೊಂಡು ಚಿತ್ರೀಕರಣ ಮಾಡಿದ್ದಾರೆ. ನಿರ್ದೇಶನ ತಂಡವನ್ನ ಮೆಚ್ಚಿಕೊಳ್ಳಬೇಕು ಎಂದು ಉಗ್ರ ಮಂಜು ಹೇಳಿದ್ದಾರೆ. ಮಾತು ಮುಂದುವರಿಸಿದ ಮಂಜು, ಜಂಗಲ್ ಮಂಗಲ್ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಧನ್ಯವಾದಗಳು. ಹಲವು ಭಾಷೆಗಳಲ್ಲಿ ಸಣ್ಣ ಬಜೆಟ್ ಸಿನಿಮಾಗಳು ಹಿಟ್ ಆಗುತ್ತವೆ. ಕತೆಗೆ ಪ್ರಾಮುಖ್ಯತೆ ಕೊಟ್ಟಿರುತ್ತಾರೆ. ಆ ರೀತಿಯ ಸಿನಿಮಾಗಳಿಗೆ ಚಾಲೆಂಜ್ ಮಾಡುವಂತಹ ಕನ್ನಡದ ಸಿನಿಮಾ ಜಂಗಲ್ ಮಂಗಲ್. ಕನ್ನಡಿಗರು ಮಾತ್ರವಲ್ಲದೆ ಬೇರೆ ಯಾವುದೇ ಭಾಷೆಯವರು ಈ ಸಿನಿಮಾವನ್ನ ನೋಡಿದ್ರೆ ಖಂಡಿತ ಮೆಚ್ಚಿಕೊಳ್ತಾರೆ ಎಂದು ಉಗ್ರ ಮಂಜು ಭರವಸೆ ವ್ಯಕ್ತಪಡಿಸಿದ್ದಾರೆ. ಈ ಸಿನಿಮಾದ ನಿರ್ಮಾಣ ಪ್ರಕ್ರಿಯೆಯನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಈ ಪ್ರಾಜೆಕ್ಟ್ ಆದ ಬಳಿಕ ಸಾಕಷ್ಟು ಜನರು ತಾವು ಕೂಡ ಕನ್ನಡ ಸಿನಿಮಾ ಮಾಡಬಹುದು ಎಂಬ ನಂಬಿಕೆ ಪಡೆಯುತ್ತಾರೆ. ಯಾರೋ ಒಬ್ಬ ನಿರ್ಮಾಪಕರು ಮಾಡಿದ ಸಿನಿಮಾ ಅಲ್ಲ. 10ರಿಂದ 15 ಜನರು ಸೇರಿಕೊಂಡು ತಾವೇ ಕೂಡಿಟ್ಟ ಹಣವನ್ನ ಹಾಕಿ ಈ ಸಿನಿಮಾ ಮಾಡಿದ್ದಾರೆ. ಈ ರೀತಿಯೂ ಸಿನಿಮಾ ಮಾಡಬಹುದು ಎಂಬುದನ್ನ ಈ ತಂಡ ಸಾಬೀತು ಮಾಡಿದೆ ಎಂದಿದ್ದಾರೆ ಮಂಜು. ನನ್ನದು ಕಾಮಿಕ್ ವಿಲನ್ ಪಾತ್ರ. ಒಂದಷ್ಟು ಚೇಲಗಳನ್ನ ಹಾಕಿಕೊಂಡು ಊರಿನಲ್ಲಿ ಓಡಾಡುವ ವ್ಯಕ್ತಿಯ ಪಾತ್ರ. ಪ್ರತಿ ಕೆಲಸಗಳು ತನ್ನ ಮೂಲಕವೇ ಆಗಬೇಕು, ತಾನು ಹೇಳಿದ್ದೇ ನಡೆಯಬೇಕು ಎಂಬಂತಹ ವ್ಯಕ್ತಿ. ಇಡೀ ಸಿನಿಮಾದಲ್ಲಿ ನನ್ನ ಪಾತ್ರ ಬರುತ್ತದೆ ಎಂದು ಉಗ್ರ ಮಂಜು ಹೇಳಿದ್ದಾರೆ.